ಓಂ ಶ್ರೀ ಮಣಿಕಂಠ ಸನ್ನಿಧಾನ ಸೇವಾ ಸಮಿತಿ ವತಿಯಿಂದ ಶ್ರೀ ಕ್ಷೇತ್ರ ಶಬರಿಮಲೆ ಮಕರ ಜ್ಯೋತಿ ದರ್ಶನ ಪ್ರಯುಕ್ತ ಮಣಿಕಂಠ ಸನ್ನಿಧಾನದಲ್ಲಿ ಮಕರ ಜ್ಯೋತಿ ನೇರ ಪ್ರಸಾರ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮ ಮಹಾಮಂಗಳಾರತಿ ಮಹಾಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಆಳಂದ ಚೆಕ್ ಪೋಸ್ಟ್ ಹತ್ತಿರ ಇರುವ ಮಣಿಕಂಠ ಸನ್ನಿಧಾನ ಸಿದ್ದರಾಮೇಶ್ವರ ಕಾಲೋನಿ ಆಶೀರ್ವಾದ ಕಲ್ಯಾಣ ಮಂಟಪ ಹಿಂದುಗಡೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ ಸೇರಿದಂತೆ ಅನೇಕ ಭಕ್ತಾದಿಗಳು ದರ್ಶನವನ್ನು ಪಡೆದುಕೊಂಡರು. ಹಿರಿಯ ಗುರುಸ್ವಾಮಿಗಳು 23ನೇ ಶಬರಿಮಲೆ ಯಾತ್ರೆಯ ಗುರುಸ್ವಾಮಿಗಳಾದ ಶಿವಶರಣಪ್ಪ ತಾವಡ್ಕರ್, 19ನೇ ವರ್ಷದ ಗುರುಸ್ವಾಮಿಗಳಾದ ರಾಜಶೇಖರ ಸಭಮಣಿ, 18ನೇ ವರ್ಷದ ಗುರುಸ್ವಾಮಿಗಳು ಶರಣುಕಲ್ ಶೆಟ್ಟಿ, ಮೋಹನ್ ಬೋಧನ್ಕರ್, ಶರಣಬಸಪ್ಪ ದಾಖಲೆ, ರಾಜ್ಕುಮಾರ್ ಭಜಂತ್ರಿ, ಬಸವರಾಜ್ ಪುರಾಣಿಕ್, ಶಿವರಾಜ್ ವಾರಿಕ್, ನಟರಾಜ್ ಜೇವರ್ಗಿ, ರಾಜ್ಕುಮಾರ್ ದುಪ್ಪಲಿ, ಪ್ರಭಯ್ಯ ಕವಡೇಕರ್ ಸೇರಿದಂತೆ ಅನೇಕ ಮಾಲಾಧಾರಿಗಳು ಭಕ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. सत्य ज्योति, धर्म ज्योति, त्याग ज्योति, योग ज्योति, आत्मशक्ति अय्यप्पन दिव्य ज्योति, ज्ञान ज्योति, प्राण ज्योति, भक्ति ज्योति, मुक्ति ज्योति, शांति प्रीति सत्य वर्ण कांति ज्योति, ಪಾರಮಾರ್ಥದ ದಿವ್ಯ ಬೆಳಕಿನೆಡೆಗೆ ಕರೆದು ಮುಕ್ತಿ ಮಾರ್ಗ ತೋರುವಂತ ಜ್ಯೋತಿ ಬೆಳಗಿತು, ದಿವ್ಯ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು, ದಿವ್ಯ ಜ್ಯೋತಿ ಬೆಳಗಿತು. ಅಯ್ಯನ ಸನ್ನಿಧಿಯಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ಅಂಧಕಾರವನ್ನು ಅಳಿಸಿ ಸುಜ್ಞಾನದ ಸುದಯ ಬೆರೆಸಿ ಕಣಗಣದ ಶ್ರೀ ಸ್ವಾಮಿ ಶರಣು ಘೋಷ ಬೆರೆಸಿ ಸತ್ಯದ ದಾರಿಯಲ್ಲಿ ಮಾನವರನ್ನು ನಡೆಸಿ ಭಕ್ತಿ ಭಾವ ತುಂಬಿ ಲೋಕ ಉದ್ಧರಿಸುವ ಮಕರ ಜ್ಯೋತಿ ಮೂಡಿ ಜ್ಯೋತಿ ಬೆಳಗಿತು, ದಿವ್ಯ ಜ್ಯೋತಿ ಬೆಳಗಿತು. ಅಯ್ಯನ ಸನ್ನಿಧಿಯಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ಓಂ ಸ್ವಾಮಿಯೇ ಶರಣಯ್ಯಪ್ಪ, ಓಂ ಮಹೇಶ್ವರ ಸ್ವಾಮಿಯೇ ಶರಣಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಂ ಸ್ವಾಮಿ ಶರಣಂ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಶಬರಿಮಲೆ ಯಾತ್ರೆಯನ್ನು ಮುಗಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಆ ಒಂದು ಪ್ರಯುಕ್ತವಾಗಿ ಶಬರಿಮಲೆಯ ಒಂದು ಸನ್ನಿಧಾನದಲ್ಲಿ ಮಕರ ಜ್ಯೋತಿಯ ಒಂದು ದರ್ಶನ
ಒಂದು ಕಾಣುವ ಒಂದು ಭಾಗ್ಯದ ಸಲುವಾಗಿ ನಾವು ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದು ಟಿವಿಯ ಮುಖಾಂತರ ಮಾಧ್ಯಮದ ಮುಖಾಂತರ ಸ್ವಾಮಿಯ ಒಂದು ದರ್ಶನಕ್ಕಾಗಿ ಮಕರ ಜ್ಯೋತಿಯ ದರ್ಶನಕ್ಕಾಗಿ ಹಮ್ಮಿಕೊಳ್ತಾ ಇದ್ದೀವಿ. ಆ ಒಂದು ಪ್ರಯುಕ್ತವಾಗಿ ಇಂದು 14ನೇ ತಾರೀಕು ಮಕರ ಜ್ಯೋತಿಯ ಒಂದು ದೈವ ದರ್ಶನ ಮತ್ತು ಬಂದಂಥ ಭಕ್ತಾದಿಗಳಿಗೆ ಮಹಾಪ್ರಸಾದ ಮತ್ತು ದರ್ಶನ ಭಾಗ್ಯ ಕೊಡುವ ಒಂದು ಸೇವಾ ಸಮಿತಿ ನಮ್ಮದಿದೆ. ಆ ಒಂದು ಪ್ರಯುಕ್ತವಾಗಿ ಇಂದು ಈ ಮಕರ ಜ್ಯೋತಿಯ ದರ್ಶನ ಮಾಡಿದಂಥ ಎಲ್ಲ ಈ ಭಕ್ತಾದಿಗಳಿಗೂ ಕೂಡ ಮತ್ತು ಬಂದಂಥ ಎಲ್ಲ ನನ್ನ ಮಾಲಾಧಾರಿಗಳು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದರಂತೆ ಇವತ್ತು ನಮ್ಮ ಒಂದು ಸನ್ನಿಧಾನದ ವತಿಯಿಂದ ಮಣಿಕಂಠ ಸನ್ನಿಧಾನ ವತಿಯಿಂದ ಶಬರಿಮಲೆಯಲ್ಲಿ ಒಂದು ಪಡಿ ಪೂಜೆಗಾಗಿ ನಾವು ಈ ವರ್ಷ ಮಣಿಕಂಠ ಸನ್ನಿಧಾನದಿಂದ ಆ ಶಬರಿಮಲೆಯಲ್ಲಿ ನಾವು ಹೆಸರನ್ನು ನೋಂದಾಯಿಸಿ ಆ ಒಂದು ಪ್ರಯುಕ್ತವಾಗಿ ಇಂದು ಆ ಬರೆದು ಕೊಟ್ಟಂಥ ಒಂದು ಶಬರಿಮಲೆಯ ಪೂಜೆಯ ಒಂದು ಫೋಟೋವನ್ನು ನಾವು ಇಂದು ಬಿಡುಗಡೆ ಮಾಡಿ 2040ರಲ್ಲಿ ಈ ಮಣಿಕಂಠ ಸನ್ನಿಧಾನದಿಂದ ಪಡಿಪೂಜೆ ಇದೆ. ಆದ ಕಾರಣ ನಮಗೆ ಬಹಳ ಒಂದು ಹರ್ಷ ಅನ್ನಿಸ್ತಾ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ನಮ್ಮ ಮಣಿಕಂಠ ಸನ್ನಿಧಾನ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ 2040 ಆಗಸ್ಟ್ ಮೊದಲನೇ ವಾರ ನಮ್ಮ ಪಡಿ ಪೂಜೆ ಇಟ್ಕೊಂಡಿದೆ. ನಮ್ಮ ಎಲ್ಲಿ ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ನಮ್ಮ ಮಣಿಕಂಠ ಸನ್ನಿಧಾನದ ವತಿಯಿಂದ 2040 ಆಗಸ್ಟ್ ಮೊದಲನೇ ವಾರದಲ್ಲಿ ನಮ್ಮ ಪಡಿ ಪೂಜೆ ಹಮ್ಮಿಕೊಂಡಿದ್ದೇವೆ. ಈ ನಿಮಿತ್ತ ಕಾರಣ ಇವತ್ತು ನಾವು ಇದನ್ನ ಹೊರಗಡೆ ಮಾಡ್ತಾ ಇದೀವಿ. ಸ್ವಾಮಿ ಶರಣಮಯ್ಯಪ್ಪ. ಏನ್ ಹೇಳಿ? ಹಾ, ಇವತ್ತು ನಾವು ಇಲ್ಲಿ ನಮ್ಮ ಸನ್ನಿಧಾನದ ವತಿಯಿಂದ ಒಂದು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಭಕ್ತರಿಂದ ವೀಕ್ಷಣೆ ಮಾಡಿದೆವು. ಶಬರಿಮಲೆಯಲ್ಲಿ ಏನು ಒಂದು ಜ್ಯೋತಿ ದರ್ಶನ ಆಯಿತು, ನಮ್ಮ ಮಕರ ಜ್ಯೋತಿ ದರ್ಶನ. ಅದನ್ನು ನಾವೆಲ್ಲ ಇಲ್ಲಿ ಎಲ್ಲ ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಭಕ್ತರ ನೇತೃತ್ವದಲ್ಲಿ ಇವತ್ತನ್ನ ನಮ್ಮ ಮಕರ ಜ್ಯೋತಿ ದರ್ಶನ ನೋಡಿ ನಾವು ಪುನೀತರಾದೆವು. ಈ ವ್ಯವಸ್ಥೆಯಿಂದ ನಾವು ಪ್ರಸಾದ ಸೇವೆ ಮತ್ತು ವ್ಯವಸ್ಥಿತವಾಗಿ ಎಲ್ಲ ಹಮ್ಮಿಕೊಂಡಿದ್ದೇವೆ. ಸ್ವಾಮಿ ಶರಣಮಯ್ಯಪ್ಪ.